ನಮಸ್ಕಾರ ಸ್ನೇಹಿತರೆ. ಈ ಓವರ್ ಹೆಡ್ ವಾಟರ್ ಟ್ಯಾಂಕ್ ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ಕಣ್ಣಿನ ರೆಪ್ಪೆ ಮೇಲೆ ಈ ಹೋಲ್ ಯಾಕೆ ಇರುತ್ತೆ? ಪಾದಗಳಿಗೆ ಕ್ರ್ಯಾಕ್ಸ್ ಯಾಕೆ ಬರುತ್ತವೆ? ಲಾಯರ್ ಮತ್ತು ಅಡ್ವೊಕೇಟ್ಗೆ ಇರುವ ವ್ಯತ್ಯಾಸವಾದರೂ ಏನು? ಇನ್ನು ಕೆಲವು ಕಾರ್ಸ್ಗಳಿಗೆ ಮೇಲೆ ಹೀಗೆ ಆಂಟೆನಾ ಇರುತ್ತದೆ ಏಕೆ? ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ದೇಶದಲ್ಲಿ ಫುಡ್ ಪ್ಯಾಕೆಟ್ಸ್ ಮೇಲೆ ಈ ರೀತಿ ಕಲರ್ ಕೋಡಿಂಗ್ ಅನ್ನೋದು ಇರುತ್ತದೆ. ಕೆಲವು ಪ್ಯಾಕೆಟ್ಸ್ ಮೇಲೆ ಗ್ರೀನ್ ಕಲರ್, ರೆಡ್ ಕಲರ್, ಹಾಗೆಯೇ ಇನ್ನು ಕೆಲವುದರ ಮೇಲೆ ವಿ ಶೇಪ್ನಲ್ಲಿ ಗ್ರೀನ್ ಕಲರ್ ಅನ್ನೋದು ಕಾಣಬಹುದು. ಇವುಗಳ ಅರ್ಥ ಏನು ಎಂಬುದನ್ನು ಈಗ ನೋಡೋಣ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳಿಗೆ ಸೇರಿದವರು ಕೂಡ ಇರುತ್ತಾರೆ. ಹಾಗೆಯೇ ಕೆಲವರು ಸಸ್ಯಾಹಾರಿಗಳು ಇರುತ್ತಾರೆ, ಹಾಗೆಯೇ ಮಾಂಸಾಹಾರಿಗಳು ಸಹ ಇರುತ್ತಾರೆ. ಕೆಲವರು ಎರಡೂ ಸಹ ತಿನ್ನುತ್ತಾರೆ. ಸೊ ಅವರನ್ನು ಉದ್ದೇಶಿಸಿ ಎಲ್ಲ ಧರ್ಮದವರನ್ನು ಗೌರವಿಸಿ ಅವರು ತಿನ್ನುವ ಆಹಾರವನ್ನು ಗೌರವಿಸುತ್ತಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ FSSAI ಮುಖಾಂತರ ಕೆಲವು ಸಿಂಬಲ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಸಿಂಬಲ್ಸ್ ನಾವು ತಿನ್ನುವ ಫುಡ್ ಪ್ಯಾಕೆಟ್ಸ್ ಮೇಲೆ ಇರುವ ಹಾಗೆ ಸರ್ಕಾರ ಆದೇಶಿಸಿದೆ. ಅದರಲ್ಲಿ ಫುಡ್ ಪ್ಯಾಕೆಟ್ಸ್ ಮೇಲೆ ಗ್ರೀನ್ ಕಲರ್ ಇದ್ದರೆ ಅದು ಕಂಪ್ಲೀಟಾಗಿ ವೆಜಿಟೇರಿಯನ್ ಎಂದು, ಒಂದು ವೇಳೆ ರೆಡ್ ಕಲರ್ ಇದ್ದರೆ ಅದು ನಾನ್ ವೆಜಿಟೇರಿಯನ್ ಎಂದು ಗುರುತಿಸಬೇಕು. ಆದರೆ ನಾನ್ ವೆಜಿಟೇರಿಯನ್ ಸಿಂಬಲನ್ನು ಸರ್ಕಾರವು ಟ್ರಯಾಂಗಲ್ ಶೇಪ್ಗೆ ಬದಲಿಸಿದೆ. ಇದಕ್ಕೆ ಕಾರಣ ಏನು ಅಂದರೆ, ಯಾರಾದರೆ ಕಲರ್ ಬ್ಲೆಂಡ್ ಇರುತ್ತಾರೋ ಅವರಿಗೆ ಕಲರ್ಸ್ ಕಾಣಿಸುವುದಿಲ್ಲವಾದ್ದರಿಂದ ಈ ಟ್ರಯಾಂಗಲ್ ಶೇಪ್ ಮುಖಾಂತರ ನಾನ್ ವೆಜ್ ಎಂದು ಕಂಡುಹಿಡಿಯಬಹುದು. ಹಾಗೆ ಇನ್ನು ಕೆಲವು ಮಂದಿ ನಾನ್ ವೆಜ್ ಅಲ್ಲದೆ ಪ್ರಾಣಿಗಳಿಂದ ಬರುವ ಯಾವುದೇ ಪ್ರಾಡಕ್ಟನ್ನು ತಿನ್ನುವುದಿಲ್ಲ. ಅಂದರೆ ಹಾಲು, ಮೊಸರು, ತುಪ್ಪ ಅಂಥವರನ್ನು ವೇಗನ್ಸ್ ಎಂದು ಕರೆಯುತ್ತಾರೆ. ಇವರು ಕೇವಲ ಕಾಯಿ ಮತ್ತು ಸೊಪ್ಪು ತರಕಾರಿಗಳನ್ನು ಮಾತ್ರವೇ ತಿನ್ನುತ್ತಾರೆ. ಇಂತಹವರಿಗೋಸ್ಕರ ಗ್ರೀನ್ ಶೇಪ್ನಲ್ಲಿ ಇದ್ದು ಮಧ್ಯದಲ್ಲಿ ಎಲೆ ಇರುವ ಸಿಂಬಲ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ನೋಡಿ ಅದರಲ್ಲಿ ಅನಿಮಲ್ ಪ್ರಾಡಕ್ಟ್ ಯಾವುದು ಇಲ್ಲವೆಂದು ಗುರುತಿಸಬಹುದು. ಡೋರ್ಸ್ಗೆ ಇರುವ ನಾಬ್ಸ್ ಅಥವಾ ಹ್ಯಾಂಡಲ್ಸ್ ಅನ್ನು ಬ್ರಾಸ್ ಮೆಟೀರಿಯಲ್ನಿಂದ ಮಾತ್ರವೇ ತಯಾರಿಸುತ್ತಾರೆ. ಏಕೆ ಅಂದರೆ ಹಿತ್ತಾಳೆಯಿಂದ ತಯಾರಿಸಿರುತ್ತಾರೆ. ಇದರ ಉಪಯೋಗ ಏನು ಅಂತ ಈಗ ನೋಡೋಣ. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ. 18 ಮತ್ತು 19ನೇ ಶತಮಾನದಲ್ಲಿ ಬ್ರಾಸ್ ಮೆಟೀರಿಯಲ್ ಮೋಸ್ಟ್ ಪಾಪ್ಯುಲರ್. ಆದರೆ ಈ ಬ್ರಾಸ್ ಮೆಟೀರಿಯಲ್ ಅನ್ನು ಕಾಪರ್ ಮತ್ತು ಜಿಂಕ್ನಿಂದ ತಯಾರಿಸುತ್ತಾರೆ. ಈ ಕಾಂಪೋಸಿಷನ್ನಿಂದ ಬ್ರಾಸ್ ಮೆಟೀರಿಯಲ್ ಆಂಟಿ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡುತ್ತದೆ. ಅಂದರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಸಾಯಿಸಿ ಹ್ಯಾಂಡಲ್ಸ್ ಮೇಲೆ ಬ್ಯಾಕ್ಟೀರಿಯಾ ಬೆಳೆಯದ ಹಾಗೆ ಮಾಡುತ್ತದೆ. ಹೀಗೆ ಈ ಡೋರ್ ನಾಬ್ಸ್ ಅನ್ನು ನಾವು ಯೂಸ್ ಮಾಡುವಾಗ ಒಬ್ಬರಿಂದ ಒಬ್ಬರಿಗೆ ಬ್ಯಾಕ್ಟೀರಿಯಾ ಅನ್ನೋದು ಸ್ಪ್ರೆಡ್ ಆಗದ ಹಾಗೆ ಕಾಪಾಡುತ್ತದೆ. ಅಷ್ಟೇ ಅಲ್ಲದೆ ಇದು ತುಕ್ಕು ಹಿಡಿಯದೆ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಕೂದಲನ್ನು ನುಂಗಿದ್ರೆ ಏನಾಗುತ್ತದೆ? ನಾರ್ಮಲ್ ಆಗಿ ನಾವು ತಿನ್ನುವಾಗ ಆಗಾಗ ಕೂದಲನ್ನು ಆಕಸ್ಮಿಕವಾಗಿ ತಿಂದು ಹಾಕ್ತಾ ಇರ್ತೀವಿ. ಆದರೆ ಹಾಗೆ ನುಂಗಿ ಹಾಕಿದ ಕೂದಲು ಏನಾಗುತ್ತದೆ? ಅದರಿಂದ ನಮಗೇನಾದರೂ ಸಮಸ್ಯೆಯಾಗುತ್ತದಾ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಕೂದಲಿನಲ್ಲಿ 97% ಪ್ರೋಟೀನ್ಸ್ ಇರುತ್ತದೆ. ಆದರೆ ಅದರಲ್ಲಿ ಕೆರಟಿನ್ ಎಂಬ ಪ್ರೋಟೀನ್ ಹೆಚ್ಚು ಇರುತ್ತದೆ. ಸೊ ನಮ್ಮ ಶರೀರದಲ್ಲಿ ಈ ಪ್ರೋಟೀನ್ ಕರಗಬೇಕು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಹೊಂದಿರುವ ಆಸಿಡ್ಸ್ ಬಿಡುಗಡೆಯಾಗಬೇಕು. ಇಂತಹ ಆಸಿಡನ್ನು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರೊಡ್ಯೂಸ್ ಮಾಡುವುದಿಲ್ಲ. ಸೊ ಅದರಿಂದ ಕೂದಲು ಅನ್ನೋದು ಕರಗುವುದಿಲ್ಲ. ಆದ್ದರಿಂದ ಅದು ಮಲದ ಮುಖಾಂತರ ಹೊರಗಡೆ ಬಂದು ಬಿಡುತ್ತೆ. ಸೊ ಚಿಕ್ಕ ಕೂದಲನ್ನು ನುಂಗಿದ್ರೆ ಅದರಿಂದ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಆದರೆ ರೆಗ್ಯುಲರ್ ಆಗಿ ಕೂದಲನ್ನು ನುಂಗುತ್ತಿದ್ದರೆ ಮಾತ್ರ ಹೊಟ್ಟೆಯಲ್ಲಿ ಕೂದಲು ಹೆಚ್ಚಾಗೋಗಿ ಒಳಗಡೆ ಬ್ಲ್ಯಾಕ್ ಆಗುತ್ತದೆ. ಇಂತಹ ಕಂಡೀಷನನ್ನೇ ಟ್ರೈಕೋಬೆಜರ್ ಎಂದು ಕರೆಯುತ್ತಾರೆ. ಅದರಿಂದ ಸೈಕ್ಯಾಟ್ರಿಕ್ ಡಿಸಾರ್ಡರ್, ಹೊಟ್ಟೆ ನೋವು, ವಾಂತಿ ಆಗುವುದು ಅಂತಹೂ ಆಗುತ್ತದೆ. ಸೊ ಆಗ ಮೆಡಿಕಲ್ ಟ್ರೀಟ್ಮೆಂಟ್ ಅಗತ್ಯವಾಗುತ್ತದೆ. ಪಾದಗಳಿಗೆ ಕ್ರ್ಯಾಕ್ಸ್ ಯಾಕೆ ಬರುತ್ತವೆ? ಮನೆಯಲ್ಲಿ ಮಹಿಳೆಯರಿಗೆ ಮತ್ತು ತುಂಬ ಮಂದಿಗೆ ಹೀಗೆ ಕ್ರ್ಯಾಕ್ ಬಿಡುತ್ತದೆ. ಅದು ಯಾಕೆ ಎಂಬುದನ್ನು ಈಗ ನೋಡೋಣ. ಹೀಗೆ ಕ್ರ್ಯಾಕ್ ಏರ್ಪಡುವುದಕ್ಕೆ ಹೀಲ್ ಫಿಸರ್ಸ್ ಎಂದು ಕರೆಯುತ್ತಾರೆ. ಹೀಗೆ ಆಗುವುದಕ್ಕೆ ತುಂಬಾ ಕಾರಣಗಳು ಇದ್ದಾವೆ. ಅದರಲ್ಲಿ ಮುಖ್ಯವಾದುದು ಡ್ರೈ ಸ್ಕಿನ್. ನಾವು ತಣ್ಣನೆಯ ವಾತಾವರಣದಲ್ಲಿ ಇರುವಾಗಲಿ, ನಮ್ಮ ಶರೀರದಲ್ಲಿ ಬೇಕಾಗುವಷ್ಟು ನೀರು ಇಲ್ಲದಾಗಲಿ ಶರೀರವು ಡಿಹೈಡ್ರೇಟ್ ಆಗಿ ಸ್ಕಿನ್ ಡ್ರೈ ಆಗುತ್ತದೆ. ಹಾಗೆಯೇ ನಮ್ಮ ಬಾಡಿ ವೇಟ್ ಎಲ್ಲವೂ ಪಾದಗಳ ಮೇಲೆ ಬೀಳುತ್ತದೆ. ಇದರಿಂದ ಡ್ರೈ ಸ್ಕಿನ್ ಅದರ ನ್ಯಾಚುರಲ್ ಸ್ಟ್ರೆಚ್ನೆಸ್ ಅನ್ನು ಕಳೆದುಕೊಂಡು ಕ್ರ್ಯಾಕ್ಸ್ ಏರ್ಪಡುತ್ತದೆ. ಮತ್ತು ಇನ್ನೊಂದು ಸ್ಟ್ಯಾಂಡಿಂಗ್, ಸರಿಯಾದ ಫುಟ್ವೇರ್ ಇಲ್ಲದೆ ಹೆಚ್ಚು ಹೊತ್ತು ನಿಲ್ಲುವುದರಿಂದ ಈ ಕ್ರ್ಯಾಕ್ ಅನ್ನೋದು ಏರ್ಪಡುತ್ತದೆ. ಹಾಗೆಯೇ ಇನ್ನೂ ಕೆಲವು ಕಾರಣಗಳು ಇದ್ದಾವೆ. ಅವು ಏನು ಅಂದರೆ ಒಬೆಸಿಟಿ, ಪೂರ್ ಫುಡ್ ಡೈಜೆಸ್ಟ್, ಸ್ಕಿನ್ ಡಿಸೀಸ್ ಮತ್ತು ಸರಿಯಾದ ಫುಡ್ ತಿನ್ನದೇ ಇರುವುದರಿಂದ ಕೂಡ ಇಂತಹ ಕ್ರ್ಯಾಕ್ಸ್ ಏರ್ಪಡುತ್ತವೆ. ಇದು ಬರದೇ ಇರುವುದಕ್ಕೆ ಸಾಧಾರಣವಾಗಿ ಯಾವತ್ತೂ ಕೂಡ ಮಾಯ್ಶ್ಚರೈಸ್ ಮಾಡಿಕೊಳ್ಳಬೇಕು. ಕಂಫರ್ಟಬಲ್ ಆಗಿರುವ ಫುಟ್ವೇರನ್ನು ಉಪಯೋಗಿಸಬೇಕು. ಹಾಗೆಯೇ ಬಾಡಿ ಡಿಹೈಡ್ರೇಟ್ ಆಗದ ಹಾಗೆ ನೋಡಿಕೊಳ್ಳಬೇಕು. ಕೆಲವು ಕಾರ್ಗಳಿಗೆ ಆಂಟೆನಾ ಏಕೆ ಇರುತ್ತದೆ?
ಇವುಗಳಿಗೆ ಕೆಲವು ಇಂಪಾರ್ಟೆಂಟ್ ಫಂಕ್ಷನ್ಸ್ ಅನ್ನೋದು ಇರುತ್ತದೆ. ಆಕ್ಚುಲ್ ಆಗಿ ಈ ಆಂಟೆನಾಗೆ ಕಾರ್ನಲ್ಲಿ ಇರುವ FM ರೇಡಿಯೋ ಅಥವಾ AM ರೇಡಿಯೋ ಕೆಲಸ ಮಾಡುವುದಕ್ಕೆ ಉಪಯೋಗವಾಗುತ್ತದೆ. ಯಾವ ಕಾರ್ಗಾದರೆ ಈ ರೇಡಿಯೋಸ್ ಸ್ಯಾಟಲೈಟ್ ರಿಸೀವರ್ಸ್ ಇರುತ್ತದೆಯೋ ಆ ಕಾರ್ಗೆ ಆಂಟೆನಾ ಇರುತ್ತದೆ. ಈ ಆಂಟೆನಾ ರೇಡಿಯೋ ಸಿಗ್ನಲ್ಸ್ ಅನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಆಡಿಯೋ ಕೇಳಿಸುವ ಹಾಗೆ ಮಾಡುತ್ತದೆ. ಹಾಗೆಯೇ ಕೆಲವು ಕಾರ್ಗಳಿಗೆ ಸ್ಯಾಟಲೈಟ್ ಆಡಿಯೋ ರಿಸೀವರ್ಸ್ ಅನ್ನೋದು ಇರುತ್ತದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಆಂಟೆನಾಸ್ ಕೆಲಸ ಮಾಡುತ್ತವೆ. ಇದರಿಂದ ಕಾರ್ನಲ್ಲಿ ಹೈ ಕ್ವಾಲಿಟಿ ಆಡಿಯೋ ಔಟ್ಪುಟ್ ಒದಗಿಸುವುದಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಕಾರ್ಗಳಲ್ಲಿ ನ್ಯಾವಿಗೇಷನ್ಗೋಸ್ಕರ GPS ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡುತ್ತಿದ್ದಾರೆ. GPS ಆಂಟೆನಾ ಸ್ಯಾಟಲೈಟ್ನಿಂದ ಸಿಗ್ನಲ್ಸ್ ಅನ್ನು ರಿಸೀವ್ ಮಾಡಿಕೊಂಡು ಕಾರ್ನ ಲೊಕೇಶನ್, ಸ್ಪೀಡ್, ಡೈರೆಕ್ಷನ್ ಅನ್ನು ಅಕ್ಯುರೇಟ್ ಆಗಿ ಕಂಡುಹಿಡಿಯಬಹುದು. ಇದೇ ಅಲ್ಲದೆ ಸೆಲ್ಯುಲರ್ ಕನೆಕ್ಟಿವಿಟಿ, ಹ್ಯಾಂಡ್ಸ್ ಫ್ರೀ ಕಾಲಿಂಗ್ ನಂತಹ ಫಂಕ್ಷನ್ಸ್ಗೆ ಈ ಆಂಟೆನಾ ಉಪಯೋಗವಾಗುತ್ತದೆ. ಲಾಯರ್ಗೂ ಅಡ್ವೊಕೇಟ್ಗೂ ವ್ಯತ್ಯಾಸ ಏನು? ತುಂಬ ಮಂದಿ ಇವೆರಡು ಒಂದೇ ಅಂತ ಅಂದುಕೊಳ್ತಾರೆ. ಆದರೆ ಇವೆರಡಕ್ಕೂ ವ್ಯತ್ಯಾಸವಿದೆ. ಅದೇನು ಅಂತ ಈಗ ತಿಳಿದುಕೊಳ್ಳೋಣ. ಯಾರಾದರೆ ಲಾ ಡಿಗ್ರಿಯನ್ನು ಪೂರ್ತಿ ಮಾಡಿರುತ್ತಾರೋ, ಅಂದರೆ ಯಾರಾದರೆ LLB ಪಾಸ್ ಆಗಿರುತ್ತಾರೋ ಅವರನ್ನು ಲಾಯರ್ ಎಂದು ಕರೆಯುತ್ತಾರೆ. ಅವರಿಗೆ ಲಾ ಮೇಲೆ ತಿಳುವಳಿಕೆ ಇದ್ದು ಆದರೆ ಕೋರ್ಟಿಗೆ ಹೋಗಿ ವಾದಿಸುವುದಿಲ್ಲ. ಕೇವಲ ನ್ಯಾಯಪರವಾದ ಸಲಹೆಗಾರರಾಗಿ ಮಾತ್ರವೇ ಕೆಲಸ ಮಾಡುತ್ತಾರೆ. ಹಾಗೆಯೇ ಯಾರಾದರೆ LLB ಪೂರ್ತಿ ಮಾಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಎನ್ರೋಲ್ಮೆಂಟ್ ಆಗಿ ಕೋರ್ಟ್ನಲ್ಲಿ ಕ್ಲೈಂಟ್ಸ್ ಪರವಾಗಿ ವಾದಿಸುತ್ತಾರೋ ಅವರನ್ನು ಅಡ್ವೊಕೇಟ್ ಎಂದು ಕರೆಯುತ್ತಾರೆ. ನಮ್ಮ ಕಣ್ಣಿನ ರೆಪ್ಪೆಗಳಿಗೆ ಈ ಸಣ್ಣ ಹೋಲ್ ಯಾಕೆ ಇರುತ್ತದೆ? ಇನ್ನು ಇದರಿಂದ ಉಪಯೋಗವಾದರೂ ಏನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಆಕ್ಚುಲ್ ಆಗಿ ಈ ಹೋಲನ್ನು ಲ್ಯಾಕ್ರಿಮಿನಲ್ ಪಂಕ್ಚಮ್ ಎಂದು ಕರೆಯುತ್ತಾರೆ. ನಾವು ಅತ್ತಾಗ ನಮಗಿರುವ ಟಿಯರ್ ಗ್ಲ್ಯಾಂಡ್ ಮುಖಾಂತರ ಕಣ್ಣೀರು ಉತ್ಪತ್ತಿಯಾಗುತ್ತದೆ. ಹೀಗೆ ಪ್ರೊಡ್ಯೂಸ್ ಆಗಿ ನಮ್ಮ ಕಣ್ಣಿನಲ್ಲಿ ಬರುವ ಕಣ್ಣೀರು ಹೆಚ್ಚಾದಾಗ ಆಗಲಿ ಹಾಗೆಯೇ ಕಣ್ಣೀರು ಬ್ಲಾಕ್ ಆದಾಗ ಆಗಲಿ ಈ ಹೋಲ್ನಿಂದ ಮೂಗಿನೊಳಗೆ ಡ್ರೈನ್ ಆಗುತ್ತದೆ. ಅದರಿಂದಲೇ ನಾವು ಅತ್ತಾಗ ಕಣ್ಣಿನಿಂದಲೇ ಅಲ್ಲದೆ ಮೂಗಿನಿಂದಲೂ ಕೂಡ ಆಗಾಗ ನೀರು ಅನ್ನೋದು ಬರುತ್ತದೆ. ಅಷ್ಟೇ ಅಲ್ಲದೆ ನಾವು ಕಣ್ಣನ್ನು ಬ್ಲಿಂಕ್ ಮಾಡಿದಾಗ ಆಗಲಿ ಕಣ್ಣಿನಲ್ಲಿರುವ ನೀರು ಕಣ್ಣಿನ ಮೇಲ್ಪದರವನ್ನೆಲ್ಲ ಸ್ಪ್ರೆಡ್ ಆಗುತ್ತದೆ. ಹೀಗೆ ಆದರೂ ಕೂಡ ಕಣ್ಣೀರನ್ನು ಮೂಗಿನೊಳಗೆ ಡ್ರೈನ್ ಮಾಡುತ್ತದೆ. ಹೀಗೆ ಈ ಹೋಲ್ ಕಣ್ಣಿನಲ್ಲಿರುವ ಮಾಯ್ಶ್ಚರ್ ಅನ್ನು ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡುತ್ತದೆ. ವಾಟರ್ ಟವರ್ಸ್ ಅನ್ನು ನಾವು ಅನೇಕ ಕಡೆ ನೋಡುತ್ತಾ ಇರ್ತೀವಿ. ಈ ವಾಟರ್ ಟ್ಯಾಂಕ್ಸ್ ಯಾಕೆ ಅಷ್ಟೊಂದು ಹೈಟ್ನಲ್ಲಿ ಇರುತ್ತವೆ? ಇವು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೈನ್ ಆಗಿ ನಮಗೆ ವಾಟರ್ 2 ವೇಸ್ನಲ್ಲಿ ಬರುತ್ತದೆ. ಒಂದು ಸರ್ಫೇಸ್ ವಾಟರ್, ಇನ್ನೊಂದು ಗ್ರೌಂಡ್ ವಾಟರ್. ಸರ್ಫೇಸ್ ವಾಟರ್ ಅಂದರೆ ನದಿಗಳು, ಸರೋವರಗಳು, ಜಲಾಶಯಗಳಿಂದ ಬರುವ ನೀರನ್ನು ಸರ್ಫೇಸ್ ವಾಟರ್ ಎಂದು ಕರೆಯುತ್ತಾರೆ. ಸೊ ಹೀಗೆ ನೀರನ್ನು ಶೇಖರಿಸಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನಲ್ಲಿ ಪ್ಯೂರಿಫೈ ಮಾಡಿದ ನಂತರ ಅಗತ್ಯತೆಗಳಿಗೋಸ್ಕರ ಪೈಪ್ಲೈನ್ನಿಂದ ಪ್ರೈವೇಟ್ ಹೌಸ್ ಹೋಲ್ಡ್ಸ್ಗೆ, ಇಂಡಸ್ಟ್ರಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತಾರೆ. ಆದರೆ ವಾಟರ್ ಪ್ಲ್ಯಾಂಟ್ಸ್ನಲ್ಲಿ ವಾಟರ್ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಕೆಲವೊಂದು ಬಾರಿ ನಮಗೆ ಬೇಕಾಗುವಷ್ಟು ಇರಬಹುದು, ಇರದೇ ಕೂಡ ಇರಬಹುದು. ಹಾಗೆಯೇ ಪವರ್ ಫೇಲ್ಯೂರ್ಸ್ನಂತವೂ ಕೂಡ ಸಂಭವಿಸಬಹುದು. ಅದರಿಂದ ಹೈ ಡಿಮ್ಯಾಂಡ್ ಇರುವಾಗ ಅಥವಾ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ವಾಟರನ್ನು ವಾಟರ್ ಟವರ್ಸ್ನಲ್ಲಿ ಸ್ಟೋರ್ ಮಾಡುತ್ತಾರೆ. ಇನ್ನು ಡೇ ಟೈಮ್ನಲ್ಲಿ ನೀರಿನ ಅವಶ್ಯಕತೆ ತುಂಬ ಇರುತ್ತದೆ. ಆದ್ದರಿಂದ ನೈಟ್ ಟೈಮ್ ಮಾತ್ರವೇ ನೀರನ್ನು ಟವರ್ಸ್ನಲ್ಲಿ ಸ್ಟೋರ್ ಮಾಡುತ್ತಾರೆ. ಹೈ ಪ್ರೆಷರ್ ಪಂಪ್ಸ್ನ ಯೂಸ್ ಮಾಡಿ ಅಷ್ಟೊಂದು ಎತ್ತರವಾದ ಟ್ಯಾಂಕ್ನೊಳಗೆ ನೀರನ್ನು ಪಂಪ್ ಮಾಡಿ ಸ್ಟೋರ್ ಮಾಡುತ್ತಾರೆ. ಹೀಗೆ ಮಾಡಿದಾಗ ನೀರಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ. ಯಾಕೆಂದರೆ ಸ್ಟೋರ್ ಆಗಿರುವ ನೀರಿನ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಕೆಲಸ ಮಾಡುತ್ತದೆ. ಅದರಿಂದ ನೀರು ಕೆಳಗಡೆ ತಳ್ಳಲಾಗುತ್ತದೆ. ಸೊ ವಾಟರ್ ಸಪ್ಲೈ ಮಾಡುವುದಕ್ಕೆ ಟವರ್ ವಾಲ್ಸ್ ಓಪನ್ ಮಾಡಿದಾಗ ಈ ಗ್ರಾವಿಟೇಷನಲ್ ಫೋರ್ಸ್ ಮುಖಾಂತರ ಯಾವುದೇ ರೀತಿಯ ಪಂಪ್ಸ್ ಮತ್ತು ಪವರ್ ಅಗತ್ಯವಿಲ್ಲದೇನೆ ನೀರು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಅದಕ್ಕೇನೆ ಅವು ಅಷ್ಟೊಂದು ಎತ್ತರದಲ್ಲಿ ಇರುತ್ತವೆ.